ಇದಾದ್ಮೇಲೆ ನೆಕ್ಸ್ಟ್ ಒಂದು ಪುಟ್ಟ ಡ್ರಾಮಾ ನೋಡೋಣ. ಡ್ರಾಮಾದ ಹೆಸರು ಕೇಳಿದ್ರೆ ಎಲ್ರು ನಗುವಂತ ಡ್ರಾಮಾದ ಹೆಸರು ಇದು. ಆ ತರ ಡ್ರಾಮನ ಖಂಡಿತವಾಗ್ಲು ನೀವು ನಗ್ತೀರಾ. ಯಾವ ತರ ಹೇಳಿ ಮತ್ತೆ? ಅದು ಹೆಣ್ಮಕ್ಳಂತೂ ತುಂಬಾ ಜೋರಾಗಿ ನಕ್ಕುವಂತಹದ್ದು. 420 ಗಂಡ. ಹಂಗಂದ್ರೆ 420 ಗಂಡ ಅಂದ್ರೆ ಗೊತ್ತಿಲ್ಲ ಅನ್ನೋ ತರ ನಮ್ ಪ್ರಜ್ವಲ್ ಅವ್ರು ನಾಟಕ ಆಡ್ತಿದ್ದಾರೆ. ಈ ಡ್ರಾಮಾ ಆದ್ಮೇಲೆ ನೋಡೋಣ, ಕೇಳಿ ನೋಡೋಣ ಅವ್ರನ್ನ. ನೋಡ್ರಿ, ಎಂತೆಂತ ಗಂಡದಿಂದ ನೋಡಿರ್ತೀರಾ, 420 ಗಂಡದಿಂದ ನೋಡ್ಲಿಲ್ಲ ಅಂದ್ರೆ ಈಗ ಸ್ಟೇಜ್ ಮೇಲೆ ನೋಡಿ. ಇದಕ್ಕೆ ಮುಂಚೆ ಒಂದು ಡಾನ್ಸ್ ಇತ್ತಲ್ಲ, ನಿಜವೂ ಅದ್ಭುತವಾದ ಡಾನ್ಸ್. ಆ ಪುಟಾಣಿ ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಜವೂ ಸೂಪರ್ ಆಗಿತ್ತು. ಡಾನ್ಸ್ ಮಾಡಿದಂತ ಎಲ್ಲ ಪುಟಾಣಿ ಮಕ್ಕಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಚಪ್ಪಾಳೆ ಮುಖಾಂತರ ಧನ್ಯವಾದ ತಿಳಿಸ್ತಾ, ಈಗ ಕಾರ್ಯಕ್ರಮಕ್ಕೆ ಇಲ್ಲಿ ಡಾನ್ಸ್ ಮಾಡ್ತಿರ್ತಕ್ಕಂಥ ಪುಟಾಣಿ ಮಕ್ಕಳು ದಯವಿಟ್ಟು ರೆಡಿ ಆಗಿರ್ಬೇಕು. ಎಲ್ಲ ರೆಡಿ ಆಗಿದ್ದೀರಲ್ಲ? ಮತ್ತೆ ವಾಣಿಯವರೇ ಏನೋ ಮಾತಾಡ್ತಿದ್ರಿ ಆಗ್ಲೇ. ನೆಕ್ಸ್ಟ್ ಡ್ರಾಮಾ ಇದೆ. ಸೊ ಡ್ರಾಮಾಗೆ ಎಲ್ಲರೂ ರೆಡಿ ಮಾಡ್ಕೋತಾ ಇದಾರೆ. 420 ಗಂಡ ಅಂದ್ರೆ ಎಲ್ಲರೂ ಅವ್ರವ್ರ ಗಂಡನ್ ನೆನಪು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಪಾಪ. ನೀವೇ ಸುಂದಿರಿ, ಯಾರ ಕೇಳಿಸ್ಕೊಂಡು ಹೊಡೆದಾಕ್ ಬಿಡ್ತಾರೆ ಆಮೇಲೆ ಯಾಕೆ ಬೇಕು? ಇದು ಡ್ರಾಮಾ ಅಲ್ಲ ಪ್ರಜ್ವಲ್, ನೀವ್ ಯಾಕೆ ಕಳ್ಳ ಅಂದ್ರೆ ನೀವ್ ಯಾಕೆ ಎಗ್ಲು ಮುಟ್ಟು ನೋಡ್ಕೊಂತ? ಅಯ್ಯೋ ದೇವ್ರನ್ನ, ನಂಗಿನ್ನು ಮದುವೆನೇ ಆಗಿಲ್ಲ. ನೀವೇನ್ರಿ ರೀ, ನಾವ್ ಹಂಗಾದ್ರೆ 420 ಅಂತ ಯಾವ್ದೇ ಕಾರಣಕ್ಕೂ ನಾನಾಗಲ್ಲ. ಅಲ್ಲ ನೋಡಿ ಚಂದ್ರಲೆ ಅವ್ರ ಜನಗಳ ಕೊನೆಯಲ್ಲಿ ಏನಾದ್ರೂ ನಮ್ಮ ಪ್ರಜ್ವಲ್ ಅವ್ರಿಗೆ ಮದ್ವೆ ಮಾಡಿ ಕಳ್ಸೋಂಗಿದ್ರೆ ಮಾಡಿ ಕಳ್ಸಿ ನೋಡೋಣ. ಅಯ್ಯೋ ಆ ಸಮಸ್ಯೆ ಬೇಡ, ಯಾಕೆ ಬೇಕಾವೆಲ್ಲ ಸುಮ್ಮನೆ ಟೆನ್ಷನ್ಗಳು. ಈಗಲೇ ಮದುವೆಗಿದ್ವಿ ಏನು ಬೇಡ, ಯಾಕೆಂದ್ರೆ ಸಾಕ್ಬಿಡುತ್ತೆ. ಆ ಹೆಣ್ಮಕ್ಳು ಸಮಸ್ಯೆ ಬೇಡ. ಈಗ ಕಾರ್ಯಕ್ರಮ ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ನಡೆಸ್ಕೊಡ್ಬೇಕು. ನೋಡಿ ಮುಂದಿನ ಕಾರ್ಯಕ್ರಮ ಏನೇನಿದೆ ಅಂತ. ಮುಂದಿನ ಕಾರ್ಯಕ್ರಮ ಹೇಳಿದ್ನಲ್ಲ, ಗ್ರೂಪ್ ಡ್ರಾಮಾ ನಡೀತಾ ಇದೆ. ನಮ್ಮ ಚಾಲೆಂಜಿಂಗ್ ರಾಕರ್ಸ್ ಎಲ್ಲರೂ ಸೇರಿ ಒಂದು ಸೂಪರ್ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದಾರೆ. ಡ್ರಾಮಾದ ಹೆಸರು 420 ಗಂಡ. ಈ ಡ್ರಾಮಾವನ್ನ ಮಾಡೋದಿಕ್ಕೆ ಅಂತ ಪ್ರೀತಮ್ ದಯವಿಟ್ಟು ಎಲ್ಲಿದ್ರು ಓಡ್ಬಾರಪ್ಪ. ಪ್ರೀತಮ್ ಮುಂಗಾರು ಮಳೆ, ಪ್ರೀತಮ್ ಹೃದಯ ಹಾಳಾಗಿ ಹೋಗಿತ್ತಾರ, ಓಡ್ಬಾರವಲ್ಲ ಪ್ರೀತಮ್. ಪ್ರೀತಮ್, ನಿಮ್ ನೆನಪು, ನಿಮ್ ನೋಟ, ಬಿಗ್ನಾಸಿ ಮೇಳೆ, ರಾಸ್ಕಲ್ ದೇವದಾಸು, ಆ ಪ್ರೀತಮ್ ತರ ಆಗ್ದಂಗೆ ಸ್ಟೇಜ್ ಮೇಲೆ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟ್ ಮಾಡ್ಬಾರೋ ಪ್ರೀತಮ್. ಸ್ಕೂಲಿಗೆ ಹೋಗ್ಬೇಡ, ಏನಕ್ಕೆ? ಪಿಕ್ಚರಿಗೆ ಅಪ್ಪ ಬಾಯ್ತು. ಪ್ಲೀಸ್ ರಾಧಾ, ಪ್ಲೀಸ್ ರಾಧಾ, ಹೀಗೆ ಹೋಗೋಣ. ಪ್ಲೀಸ್ ರಾಧಾ, ಸ್ಕೂಲ್ ಹೋಗು. ನೋಡಿದ್ರಾ, ಈ ಹುಡುಗರಿಂದ, ನಿಮ್ಮ ಹುಡುಗರಿಂದಾನೇ ಎಲ್ಲಾ ಪ್ರಾಬ್ಲಮ್. ಹೌದಾ? ಹೌದಾ, ಸರಿ. ಅಲ್ಲೊಂದ್ ಮನೆ ಐತೆ, ಹೋಗಿ ನೋಡೋಣ. ಡ್ಯಾನ್ಸ್ ಮಾಡಿ ಚಾಕೋ, ಕಾಫಿ ತಗೊಂಬ. ಆಯ್ತು ರೀ. ಜೊತೆ ಡ್ಯಾನ್ಸ್ ಮಾಡಕ್ ಆಗಲ್ಲ, ಸುಮ್ನೆ ಇರೋಕ್ ಆಗಲ್ಲ. ಕಾಫಿ ಇಲ್ಲಿಡ್ಲ? ಬೇಡ, ಶ್ರೀಲಂಕಾದಲ್ಲಿ ಇಡು, ಫ್ಲೈಟ್ ಅಲ್ಲಿ ಹೋಗ್ಬಿಟ್ಟು ಕುಡ್ಕೊಂಡ್ ಬರ್ತೀನಿ. ಇವಳೊಂದು ಮದುವೆ ಆದಾಗಿಂದನು ಹಗ್ಲು ಡ್ಯಾನ್ಸು, ರಾತ್ರಿ ರೊಮ್ಯಾನ್ಸು ವರ್ಗೂ ಎಲ್ಲ ಕಷ್ಟನೇ. ಶಕೀರನ ಹತ್ರದಿಂದ ನೋಡ್ತೀನಿ ಅನ್ಕೊಂಡಿದ್ದೆ, ಮದ್ವೆನೇ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಕಾಫಿನ ಇದು? ಏನ್ ಮಾಡ್ಬೇಕು ಅಂತ ಕೇಳ್ತೀಯ? ಬಸ್ ಕಾಫಿ ಮಾಡೋದ್ ಕಲಿ. ಮಗ ಅಲ್ಲೇ ಸ್ಕೂಲ್ಗೆ ಹೋಗಿದ್ದಾನೆ. ಇಷ್ಟು ಬೇಗ ಇದ್ನಾ? ಅವನು ನನ್ ಮಗ. ಇದ್ರಲ್ಲಿ ನನ್ ಕಾಂಟ್ರಿಬ್ಯೂಷನ್ ಏನಿಲ್ವಾ?
ಅದೆಲ್ಲ ಇವಾಗ ಯಾಕ್ರಿ ಅಂತಲ್ಲೇ ಜನರಿಗೆ ಇಲ್ದೇ ಇರೋ ಡೌಟ್ಸ್ ಎಲ್ಲ ಬರುತ್ತೆ. ನೀನು ನೋಡ್ತಿದ್ರೆ ಒಂದ್ ಗಾದೆ ನೆನಪು ಬರುತ್ತೆ. ಯಾವ್ದು ರೀ? ನೆನಪಾಗ್ತಿದೆ ಅಂದ್ರೆ ಗೊತ್ತಿದೆ ಅನ್ನ. ಆಫೀಸ್ ಬ್ಯಾಗ್ ತಗೊಂಬ, ಆಫೀಸ್ ಲೇಟ್ ಆಯ್ತು. ಆಯ್ತು ರೀ. ಚೆನ್ನಾಗಿ ತಿಂದು ಮನೇಲಿ ಇರೋದಲ್ಲ, ಬೇಗ ಬಾ. ಅಳಿಯಂದ್ರೆ ಬೆಳಬೆಳಗಿನ ಕೋಪ ಮಾಡ್ಕೊಂಡಿದ್ದೀರಾ? ನಿಮ್ ಮಗಳಿಗೆ ಬೇರೆ ಏನು ಮಾಡಕ್ಕೆ ತಾಕತ್ತಿಲ್ಲ, ಅದಕ್ಕೆ. ಅಳಿಯಂದ್ರೆ ಜಾಬ್ ಹೋಯ್ತಾ ಇದ್ದೀರಾ? ಇಲ್ಲ, ಜೂಗ್ ಆಯ್ತಾ ಇದೀನಿ. ನಿಮ್ ತಮ್ಮ ಜಿರಾಪೆಗೆ ಏನಾದ್ರು ಹೇಳ್ಬೇಕಾ? ಅಳಿಯಂದ್ರೆ ಜಾಸ್ತಿ ಶೇಕ್ ಆಗ್ಬೇಡ, ಪಕ್ಕದಲ್ಲಿ ಪ್ರೆಗ್ನೆಂಟ್ ಇರೋ ಡೆಲಿವರಿ ಆಗೋಗ್ಬಿಡುತ್ತೆ. ಅಳಿಯಂದ್ರೆ 1,00,000 ಸಂಬಳ ಬರ್ತಿದೆ ಅಂತ ನಾನು ಸುಮ್ಮನಿದ್ದೀನಿ. ಇಲ್ಲ ಅಂದ್ರೆ ನಮ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ನಿಮ್ಗೆ? ಬ್ಯಾಕ್ ಗ್ರೌಂಡಾ? ಹೌದು. ಗ್ರೌಂಡ್ ಅಲ್ಲಿ ಕುತ್ಕೊಂಡ್ವಿ. ನಿನ್ ಬಾಯಿ ಮುಚ್ಕೋ, ನಿನ್ ಕಿವಿ ಮುಚ್ಕೋ, ನಿನ್ ಕಣ್ ಮುಚ್ಕೋ. ಯಾರು ಹೇಳಿದ್ದು ಕೋತಿಗಳು ಕಮ್ಮಿ ಆಗಲ್ಲ ಅಂತ? ಅಳಿಯಂದ್ರೆ ನನ್ನಲ್ಲಿರೋ ಮೃಗನ ಕೆಣಕ್ತಿದ್ದೀರಾ? ಹಂದಿ ಎದ್ರು ಕಿತ್ತಾಕದೇನಿಲ್ಲ ಅಮ್ಮ. ಯಾಕಳಿ ಅಂದ್ರೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನೋಡಿ, ನಾವೆಷ್ಟು ಅನ್ಯೋನ್ಯವಾಗಿದ್ದೀವಿ. ಅನ್ಯೋನ್ಯವಾಗಿ ನೀವು? ಹೌದು. ರಾತ್ರಿ ನಿಮ್ ರೂಮಿಂದ ಏನು ಅಳೋದು ನಗೋದು ರೀಸೌಂಡ್ ಬರುತ್ತೆ. ಅದೆಲ್ಲ ಬಿಟ್ಟಾಕಿ, ನಿಮ್ ರೂಮಿಂದ ಒಂಥರ ಏನೋ ಗೊತ್ತಿಲ್ಲ, ಬಟ್ ಕಿಸಿಯೋದು ಅಳೋದು ಸೌಂಡ್ ಬರ್ತಿದ್ದೇಕೆ? ಅದು ನಿಮ್ ಮಗಳು ಸೌಟು ದೊಣ್ಣೆ ತಗೊಂಡು ಬಿಸಾಕ್ತಿದ್ಲಪ್ಪ. ಅದು ನನಗೆ ಬಿದ್ದಿಲ್ಲ ಅಂದ್ರೆ ನಾನು ನಗ್ತಿದ್ದೆ, ನನಗೆ ಬಿದ್ದರೆ ಅವಳು ನಗ್ತಿದ್ಲು ಅಷ್ಟೇ. ಸರಿ ನನಗೆ ಟೈಮ್ ಆಯ್ತು. ರೀ ಕೇಳ್ರಿ. ಅಳಿಯಂದ್ರೆ ನಿಮ್ಗೊಂದು ವಿಷಯ ಕೇಳಬೇಕು. ಕೇಳು. ನಿಮ್ಮ ಅತ್ತೆ ಮತ್ತೆ ನಿಮ್ಮ ಹೆಂಡತಿ ಶಾಪಿಂಗ್ ಹೋಗ್ಬೇಕಂತೆ. ಶಾಪಿಂಗ್ ಆಗಲ್ಲ. ಹುಡುಗಿರು 2 ಸತಿ ಶಾಪಿಂಗ್ ಹೋಗೋದು, ಒಂದು ಡಿಸ್ಕೌಂಟ್ ಇದ್ದಾಗ, ಒಂದು ಡಿಸ್ಕೌಂಟ್ ಇಲ್ಲದೆ ಇದ್ದಾಗ. ಅಂದ್ರೆ ವರ್ಷ ಪೂರ್ತಿ ಶಾಪಿಂಗ್ ಆಗಲ್ಲ. ಯಾತಕ್ ಪಾರ್ಕಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅನ್ಕೊಂತಿದ್ದೀರಾ? ಜಾಬು ಇಲ್ಲ, ಏನು ಇಲ್ಲ. 1,00,000 ಸಂಬಳ ಬರುತ್ತೆ ಅಂತ 10,00,000 ವರದಕ್ಷಿಣೆ ತಗೊಂಡಿದ್ದೀನಿ. ಒಂದು ವಿಷಯ ಗೊತ್ತಾ? ಮದ್ವೆ ಆಗಿಲ್ಲ ಅಂತ ಒಂದು ಹುಡುಗಿನ ಮೇಂಟೈನ್ ಮಾಡ್ತಿದ್ದೀನಿ. ಈಗೇನೋ ಅವಳು ಬರೋ ಟೈಮ್ ಆಯ್ತು. ಇವನ್ ಬರ್ತಾನೆ ಅಂದ್ರೆ ಇವನ್ ಯಾವನೋ ಬರ್ತವನಲ್ಪ. ಹಿಂಗೋದ್ರೆ ನಿಮ್ ಕೈನೂ ಬರುತ್ತೆ. ಇವಾಗ ಹೋಗಿ. ಅಲ್ಲಿ ನಿಮ್ಗೇನ್ ಕೆಲ್ಸ? ಅಲ್ಲೆಲ್ಲ ಒಳಟಿಗಾರ ಇರ್ತಾರೆ, ಹ್ಯಾಂಡ್ಸಮ್ ನೋಡಿ ಬೀಳ್ತಾರೆ. ಅಯ್ಯ, ಅವಳ ಹ್ಯಾಂಗರಿಗೆ ಹಾಕಿರೋ ಬಟ್ಟೆ ಇದ್ದಂಗಿದ್ಯಾ, ಹೋಗಪ್ಪ. ಹಾಯ್ ರವಿ. ಹಾಯ್ ರಾಧಾ. ನಿನ್ನ ಹೆಸರು ವೈಫೈ ಅಂತ ಇಟ್ಟಿದ್ರೆ ಚೆನ್ನಾಗಿತ್ತಿತ್ತು. ಯಾಕೆಂದ್ರೆ ವೈಫೈ ತರ ನನ್ನ ಆಟಿಗೆ ಬೇಗ ಕನೆಕ್ಟ್ ಆಗೋಗ್ಬಿಡುತ್ತೆ. ಅರ್ಥ ಆಗಿಲ್ಲ. ಅರ್ಥ ಆಗೋದು ಬೇಡ ಬಾ. ರಾಧಾ, ಅದು ಇವೆಲ್ಲ ಮದ್ವೆ ಆದ್ಮೇಲೆ. ಸರಿ, ಶಾಪಿಂಗ್ ಹೋಗೋಣ. ಅದು ಎಲ್ಲ ಮದ್ವೆ ಆದ್ಮೇಲೆನೆ. ಮದ್ವೆ ಬಗ್ಗೆ ನೆನಪಂತು. ಮದ್ವೆ ಬಗ್ಗೆ ಮನೇಲಿ ಹೇಳಿದಿರಾ? ಮೆಲ್ಲ ಕೇಳಿದ್ದೀನಿ. ಏನಂದ್ರು? ಮೆಲ್ಲ ಕೇಳಿದ್ದೀನಲ್ವಾ, ಕೇಳಿಸಿಲ್ಲ. ಓಕೆ ಓಕೆ ಓಕೆ, ಕೂತ್ಕೋ. ರಾಧಾ, ಸ್ವಲ್ಪ ಕೋಆಪರೇಟ್ ಮಾಡ್ಬೋದಲ್ಲ? ನಾನು ಹೋಗ್ತಾ ಇದ್ದೀನಿ. ನಾಳೆನು ಕರೆಕ್ಟ್ ಟೈಮಿಗೆ ಬರಬೇಕು. ಸರಿ, ಬಾಯ್. ಬಾಯ್. ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು. ಸ್ವಲ್ಪ ರೆಡಿ ಆಗೋಗ್ಬಿಡ್ತೀನಿ, ಇಲ್ಲಾಂದ್ರೆ ಡೌಟ್ ಬಂದ್ಬಿಡುತ್ತೆ. ಏ, ಯಾವ ಬೇವರ್ಸಿಗೋಸ್ಕರ ಕಾಯ್ತಿದ್ಯಾ? ನಿಮ್ಗೋಸ್ಕರನೇ ರೀ. ಅಂದ್ರೆ ನನ್ನ ಬೇವರ್ಸಿನ? ಹಂಗಲ್ಲ ರೀ. ಮತ್ತೆ ಹೆಂಗೆ ರೀ? ಇವತ್ತು ಯಾಕೋ ಟೆನ್ಷನ್ ಅಲ್ಲಿ ಇದ್ದೀರಾ? ಆಫೀಸಲ್ಲಿ 1000 ಟೆನ್ಷನ್ ಇರ್ತವೆ, ನಿನ್ಗೆ ಹೇಳ್ಬೇಕಾ? ಅಳಿಯಂದ್ರೆ ಆಫೀಸಿಂದ ನೆನಪಂತು, ಈ ಮಂತಿನ ಸ್ಯಾಲರಿ ಸಿಕ್ಕಿಲ್ವಲ್ಲ?
ಥೂಯಿ ನನ್ ಮಗ ಏನ್ ಮಾಡ್ತ್ರು ಇದನ್ ಮಾತ್ರ ಮರೆಯಲ್ಲ. ಅನನ್ಯ ಅನನ್ಯ ಅಳಿಯಂದ್ರೆ ಈ ಚೆಕ್ ಮೇಲೆ ನಿಮ್ ಸಿಗ್ನೇಚರ್ ಐತೆ. ಅದು ನಂದು ಮತ್ತೆ ನಮ್ಮ ಮ್ಯಾನೇಜರ್ದು ಒಂದೇ ಹೆಸರು, ಅದಕ್ಕೆ ಸಿಗ್ನೇಚರು ಹಂಗೈತೆ. ಆಯ್ತಾ, ಸರಿ ಸರಿ. ಯಾವ ಬ್ಯಾಂಕ್ ಅಲ್ಲಿ ಅಂದ್ರೆ? ಬ್ಲಡ್ ಬ್ಯಾಂಕು. ಬ್ಲಡ್ ಬ್ಯಾಂಕ್. ಅದ್ಯಾವ ಬ್ಯಾಂಕು? ಸರಿ ಆಯ್ತು. ರೀ ಸ್ನಾನಕ್ಕೆ ನೀರ್ ಹಾಕ್ಲಾ? ಬೇಡ, ಪೆಟ್ರೋಲ್ ಇಡಿ. ಒಂದೇ ಸತಿಗೆ ಎಲ್ಲಾರು ಸೇರಿ ನನ್ನ ಸುಟ್ಟಾಕ್ಬಿಡಂತ್ರಿ. ತಡಿಯೋ ಅಪ್ಪ, ಇಲ್ಲಿ ಮದರ್ ಟಂಗ್ ಅಂತ ಬರ್ದೈತಿ, ಏನಂತ ಬರೀದಪ್ಪ? ನಿಮ್ ಮದರ್ ಟಂಗು ದೊಡ್ಡದಿದೆ ಅಂತ ಬರಿ. ರೀ ಎದ್ದೊಳ್ಳಿ, ಬೆಳಿಗ್ಗೆ ಆಯ್ತು. ಪಾರ್ಕಾ? ಏನಿಲ್ಲ, ನಮ್ ಕಂಪ್ನಿ ಪಕ್ಕ ಒಂದ್ ಪಾರ್ಕ್ ಐತೆ, ಅದ್ರ ಬಗ್ಗೆ ಹೇಳ್ದೆ. ಸರಿ, ನಾನು ಹೊರಡ್ತೀನಿ. ಅಳಿ ಅಂದ್ರೆ ಟೈ ಸರಿಯಾಗಿ ಹಾಕೊಳ್ಳಿ. ಅಪ್ಪ, ಸ್ವರ್ಗ ಮತ್ತೆ ನರ್ಕ ಅಂದ್ರೆ ಏನಪ್ಪ? ನರ್ಕ ಅಂದ್ರೆ ನಾನು ಈ ಮನೇಲಿ ಇರೋದು. ಸ್ವರ್ಗ ಅಂದ್ರೆ ಇವಾಗ ನಾನು ಹೋಗ್ತೀನಲ್ವಾ, ಅದು. ಅಪ್ಪ, ಈ ಮನೇಲಿ ಸರಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ಕುತ್ಕೊಂಡು ಪಾಠ ಏನು? ಅಳಿಯಂದ್ರೆ ಎಲ್ಲಿದ್ದಾರೆ? ಅಳಿಯಂದ್ರೆ ಅಳಿಯಂದ್ರೆ ಮಾವ, ಎದ್ದೇಳಿ. ಸ್ವಲ್ಪ ತಲೆ ಸುತ್ತಂಗಾಯ್ತು, ಅದಕ್ಕೆ ಇಲ್ಲಿ ಒಂದು ರೆಸ್ಟ್ ಮಾಡೋಣ ಅನ್ಕೊಂಡೆ. ಬನ್ನಿ ಅಳಿಯಂದ್ರೆ, ಮನೆಗೆ ಹೋಗೋದ. ಕುತ್ಕೊಳ್ಳಿ ಅಳಿಯಂದ್ರೆ. ಮಗಳೇ. ಏನಮ್ಮ? ಏನಪ್ಪ? ಅಳಿಯಂದ್ರಿಗೆ ತಲೆ ಸುತ್ತಿದೆ ಅನ್ಸುತ್ತೆ, ಸ್ವಲ್ಪ ನೋಡಮ್ಮ. ಆಯ್ತಪ್ಪ. ರವಿ ರವಿ, ಇವತ್ತು ಯಾಕೆ ಪಾರ್ಕ್ ಬಂದಿಲ್ಲ? ಪಾರ್ಕ? ನೀವ್ಯಾರಮ್ಮ? ನೀವ್ ಯಾರು? ಇವರು ನಮ್ಮ ಮಾವ. ಇದಕ್ಕೂ ನೀನ್ ಯಾರೇ? ನೀನ್ ಯಾರೇ? ಅವಳು ಇವ್ರ ಮಗಳು. ಅದು ಸರಿ, ನೀನ್ ಯಾರಮ್ಮ? ನೀವ್ ಯಾರು? ಅವರು ಇವ್ರ ಹೆಂಡತಿ. ಇದೆಲ್ಲ ಸರಿ, ನೀನ್ ಯಾರಮ್ಮ? ನನ್ ರವಿ ಲವರು. ರವಿ ಲವರಾ? ಮಾವ, ಇದೆಲ್ಲ ನಿಮ್ಗೆ ನಡೀರಿ. ಇರಿ ಅವರು ಡೇ ಟೈಮು ಡ್ಯೂಟಿಗೆ ಹೋಗ್ತಾರೆ, ನೈಟ್ ಟೈಮ್ ಮನೆಗೆ ಬರ್ತಾರಲ್ಲ. ಇಲ್ಲ, ಡೇ ಟೈಮ್ ಪಾರ್ಕ್ ಬರ್ತಾರೆ, ನೈಟ್ ಟೈಮ್ ಡ್ಯೂಟಿಗೆ ಹೋಗ್ತಾರೆ. ಇಲ್ಲ, ಅವರು ಡೇ ಟೈಮು ಡ್ಯೂಟಿಗೆ ಹೋಗೋದು. ನಿಮ್ಗೆ ಹುಚ್ಚಿಟ್ಟಿದೆ. ಡೇ ಟೈಮ್ ಪಾರ್ಕ್ ಬರ್ತಾರೆ, ನೈಟ್ ಟೈಮ್ ಡ್ಯೂಟಿಗೆ ಹೋಗ್ತಾರೆ. ನಿಮಗೆ ಹುಚ್ಚಿಡ್ದಿದೆ, ಅವರು ಡೇ ಟೈಮ್ ಡ್ಯೂಟಿಗೆ ಹೋಗ್ತಾರೆ. ಇಲ್ಲ, ನೈಟ್ ಟೈಮ್ ಡ್ಯೂಟಿಗೆ ಹೋಗೋದು. ಅಳಿಯಂದ್ರೆ ಸ್ವಲ್ಪ ಬನ್ನಿ ಇಲ್ಲಿ. ನೀವು ಡೇ ಟೈಮ್ ಆಫೀಸ್ಗೆ ಹೋಗ್ತೀರಾ? ಹೌದು. ಸರಿ. ನೀವು ನೈಟ್ ಟೈಮ್ ಡ್ಯೂಟಿಗೆ ತಾನೇ ಹೋಗೋದು? ನೈಟ್ ಟೈಮಾ? ನೈಟ್ ಟೈಮು ಮನೆಗೆ ಬರ್ತೀರಾ, ಡೇ ಟೈಮು ಪಾರ್ಕ್ಗೆ ಹೋಗ್ತೀರಾ. ಡ್ಯೂಟಿ ಯಾವಾಗ ಮಾಡ್ತೀರಾ ಅಳಿಯಂದ್ರೆ? ಮಾವಾದು. ಮಾವಾದು? ಅದಕ್ಕೂ ಸರಿ, ಇವಳು ನಿಮ್ಗೆ ಏನಕ್ಕೆ ಲವರ್ ಅಂತ ಕರೀತದಲ್ಲ? ಇವ್ರು ಯಾರು? ರೀ ಅಂತ ಹೇಳ್ತಾರೆ, ನಿಮ್ಮ ಹೆಂಡತಿನಾ? ಅಯ್ಯಯ್ಯೋ. ಸ್ವಲ್ಪ ಬಗ್ಗೆ ಅಳಿಯಂದ್ರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ, ಜನ ನೋಡಿದ್ರೆ ಈ ತುದಿಯಿಂದ ಆ ತುದಿವರೆಗೂ ಇದ್ದಾರೆ, ಆದ್ರೆ ಚಪ್ಪಾಳೆ ಮಾತ್ರ ಬರೀ ಈ ತುದಿಯಲ್ಲಿ ಬರ್ತಿದ್ಯಲ್ಲ. ಯಾಕೆಲ್ಲರೂ ನಿಮ್ಮನ್ನೇ 420 ಗಂಡ ಅಂತ ಏನಾದ್ರು ಅನ್ಕೊಂಡ್ಬಿಟ್ರ ಹೇಗೆ? ಓಕೆ ಫೈನ್. ಈಗ ಪ್ರಜ್ವಲ್, ನೀವೆಲ್ಲಿ ಕಾಣೆ ಆಗೋದ್ರಿ? ಬೇಡ ಬಿಡಿ, ಯಾಕೋ ಬೇಜಾರಾಗ್ತಿದೆ. ಅಲ್ಲ, 420 ಗಂಡದ್ದು ಡ್ರಾಮಾ ಏನಾದ್ರು ನೋಡ್ಬಿಟ್ಟು ನೀವೆಲ್ಲಾದ್ರೂ ಓಡೋದ್ರ ಅಂತ ನಾನು ಅನ್ಕೊಂಡೆ. ಅದು ಯಾಕೋ ಯಾಕೋ ಟೈಮ್ ಸರಿ ಇಲ್ಲ, ಅದಕ್ಕೆ ನಾನು ಸ್ಟೇಜ್ಗೆ ಬರಲಿಲ್ಲ. ಅಪ್ಪ,
ಪರವಾಗಿಲ್ಲ, ತೊಂದ್ರೆ ಇಲ್ಲ, ನಾನ್ ನಡೆಸ್ಕೊಡ್ತೀನಿ ಬಿಡಿ, ಪರವಾಗಿಲ್ಲ. ಆದ್ರೂ ನಾನು ಎಂತೆಂತ ಗಂಡದಿರ್ ನೋಡಿದ್ದೆ, ಪಾರ್ಕ್ ಅಲ್ಲಿ ಕೂತ್ಕೊಂಡ್ ಬಡ್ಡಿ ಮಗ ಯಾವ ಲೆವೆಲ್ ಮೇಂಟೈನ್ ಮಾಡ್ತಿದ್ದಾನೆ. ಆಕ್ಟ್ ಮಾಡೋದ್ರಿಂದ ಪುಣ್ಯ ಆಯ್ತು. ಒಂದು ಜೋರ್ ಚಪ್ಪಾಳಿ ಮುಖಾಂತರ ಧನ್ಯವಾದ ತಿಳಿಸೋಣ. ಹೌದು. ಅದೇ ರೀತಿ ಫ್ಯೂಚರ್ ಅಲ್ಲೇ ದಯವಿಟ್ಟು ಬಾಸು ಆತರ ಆಗಕ್ ಹೋಗ್ಬೇಡಿ. ಮನೇಲಿ ಒಂದು ಪಾರ್ಕ್ ಅಲ್ಲಿ ಒಂದು ಹೆಂಗೂರು ನಿಮ್ದು ಎಲ್ಲ ದೊಡ್ಡ ದೊಡ್ಡ ಮನುಷ್ಯರು ಸೇರ್ಕೊಂಡು ನಿಮ್ಗೋಸ್ಕರ ಒಂದು ಮೆಸೇಜ್ ಅನ್ನ ಕೊಟ್ರು. ತುಂಬಾ ಚೆನ್ನಾಗಿತ್ತು ಈ ಡ್ರಾಮಾ. ಹಾಗೆ ನೆಕ್ಸ್ಟ್ ಪ್ರೋಗ್ರಾಮ್. ಹೌದು, ಖಂಡಿತ. ಯಾಕೆಂದ್ರೆ ನಿಜವಲ್ಲೂ ಅಂತ ಪುಟಾಣಿ ಮಕ್ಕಳು ಅಷ್ಟು ಚೆನ್ನಾಗಿ ಡೈಲಾಗ್ ಎಲ್ಲ ನೆನಪಿಟ್ಕೊಂಡು ಆಕ್ಟ್ ಮಾಡಿದ್ಕೆ ಮತ್ತೊಮ್ಮೆ ಮಗದೊಮ್ಮೆ ಚಾಲೆಂಜಿಂಗ್ ರಾಕರ್ ಇನ್ಸ್ಟಿಟ್ಯೂಟ್ ಕಡೆಗೆ ನಿಮ್ಮ ಒಂದು ಜೋರ್ ಚಪ್ಪಾಳೆ ಮುಖಾಂತರ ದಯವಿಟ್ಟು ಧನ್ಯವಾದ ತಿಳಿಸಲೇಬೇಕು.